ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನು ಅಂತ ಹೇಳ್ತಾ ಇದ್ದರೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ಏನಿರ್ಬೋದು ಇವತ್ತಿನ ವಿಡಿಯೋದಲ್ಲಿ ಅಂತ ಹೇಳಿಬಿಟ್ಟು. ಎಸ್, ಮದುವೆ ಅಂತ ಹೇಳಿ ಮದುವೆ ವಿಡಿಯೋಗಳನ್ನೇ ನಾನು ಮಾಡಿ ಹಾಕ್ತಾಯಿದ್ದೆ. ಮದುವೆ ಶಾಪಿಂಗ್ ಆಗಲಿ, ಅದು ಬೇರೆ ಬೇರೆ ಎಲ್ಲ ಥರದ್ದು ವಿಡಿಯೋಗಳನ್ನ ಹಾಕ್ತಾಯಿದ್ದೆ. ಆ ಮದುವೆ ದಿನ ಬಂದೇ ಬಿಡ್ತು. ಇವತ್ತು ಚಪ್ರ ಹಾಕ್ತಾಯಿದ್ದಾರೆ. ನಿನ್ನೆ ಚಪ್ರ ಶಾಸ್ತ್ರ ಮಾಡಿದರು, ಇವತ್ತು ಫುಲ್ ಚಪ್ರನೇ ಹಾಕ್ತಾ ಇದ್ದಾರೆ. ಚಪ್ರ ಹಾಕಿದಾದಮೇಲೆ ರಂಗೋಲಿ ಹಾಕಿ ಕಲರ್ಸ್ ಹಾಕ್ತಾ ಇರೋವಂಥದ್ದು. ಚಪ್ರ ಹಾಕೋಕ್ಕಿಂತ ಮುಂಚೆನೇ ಕಲರ್ಸ್ ಎಲ್ಲ ಹಾಕಿಬಿಟ್ರೆ ಅವರೆಲ್ಲ ತುಳಿದಾಡ್ಬಿಟ್ಟು ವೇಸ್ಟ್ ಆಗಿಬಿಡುತ್ತೆ, ನೀಟಾಗಿರಲ್ಲ, ಗಲೀಜಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇರೋದು. ಚಪ್ರ ಹಾಕಿದಾದಮೇಲೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಮನೆಯಲ್ಲಿ ಎಲ್ಲ ಕೂಡ ರೆಡಿ ಮಾಡಿ, ಪೂಜೆಗೆಲ್ಲ ರೆಡಿ ಮಾಡಿ ನಾನು ದೇವ್ರ ದೀಪ ಕೂಡ ಹಚ್ತಾ ಇದ್ದೀನಿ. ಫಸ್ಟ್ನೇ ಶಾಸ್ತ್ರ ಶುರು ಮಾಡ್ತಾ ಇದ್ದಾರೆ. ಅಂದರೆ ಮೊದಲನೇ ಶಾಸ್ತ್ರ ಅಂತ ಹೇಳಿದ್ರೆ ಗುಡ್ಲೋಸ್ಕೆ ಅಂತ ಹೇಳ್ತಾರೆ ನಮ್ಮ ಕಡೆ. ಬೇರೆ ನಿಮ್ಮ ಕಡೆ ಯಾವ ರೀತಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಗುಡ್ಲೋಸ್ಕೆ ಅಂತ ಹೇಳಿದ್ರೆ ಗಂಡಿನ ಕಡೆಯಿಂದ ಹೊಸ್ಕೆ ಸಾಮಾನು ತಗೊಬಂದು ಹೆಣ್ಣಿಗೆ ಹೊಸ್ಕೆ ಥರ ಹಾಕಿಬಿಟ್ಟು ಆನಂತರ ಸ್ನಾನ ಮಾಡಿಸಿ ಬೇರೆ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ. ಅದೇ ರೀತಿ ನಾವು ಮಾಡ್ತಾ ಇರೋವಂಥದ್ದು. ನಮಗೆ ದೊಡ್ಡ ಅಜ್ಜಿ ಇದ್ದಾರೆ, ನಮ್ಮ ಅಮ್ಮವರಮ್ಮ, ಅವರೆಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಹೇಳಿ ಮಾಡಿಸ್ತಾ ಇದ್ದಾರೆ. ಇವರು ನಮ್ಮ ಅತ್ತೆ, ಅವರು ಸೋದರತ್ತೆ ಕೈಯಲ್ಲೇ ಇದನ್ನೆಲ್ಲ ಮಾಡಿಸೋವಂಥದ್ದು. ನಮಗೆ ಸೋದರತ್ತೆನೇ ನಿಂತ್ಕೊಂಡು ಮುಂದೆ ಎಲ್ಲ ನಿಂತ್ಕೊಂಡು ಯಾವ ರೀತಿ ಮಾಡಬೇಕು ಅಂತೆಲ್ಲ ರೀತಿ ಮಾಡಿ ಮುಗಿಸ್ತಾ ಇದ್ದಾರೆ. ಫಸ್ಟ್ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಮುಡಿಸಿ ಆನಂತರ ಗಂಡಿನ ಕಡೆಯಿಂದ ಗಂಡಿನ ಮನೆಯವ್ರು ಏನೇನು ತಂದಿರ್ತಾರಲ್ಲ ಅದೆಲ್ಲ ಕೂಡ ಹೆಣ್ಣಿಗೆ ಮಡಲು ತುಂಬಿ ಶಾಸ್ತ್ರ ಮುಗಿಸ್ತಾರೆ. ಇದರೆಲ್ಲ ಐಟಮು ಕೂಡ ಸೋದರತ್ತೆಗೆ ಹೋಗುವಂಥದ್ದು. ಆಮೇಲೆ ಸೋದ್ರ ಮಾವನ ಹತ್ರ ಕೂಡ ಬಟ್ಟೆ ಎಲ್ಲ ಇಟ್ಟಿಸಿ ಆಮೇಲೆ 3 ಜನದ ಹತ್ರ ಬಟ್ಟು ಎಲ್ಲ ಇಟ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಆನಂತರ ನಾನು ನಮ್ಮ ದೊಡ್ಡತ್ತೆ, ನಮ್ಮ ಸೋದರತ್ತೆ ಸೇರಿಕೊಂಡು ಕಳಶನ ಉಡ್ತಾ ಇದ್ದೀವಿ. ಒಳ್ಳೆ ಟೈಮ್ನ ನೋಡಿಕೊಂಡು ಕಳಶ ಉಡ್ತಾ ಇದ್ದೀವಿ ನಾವು. ಕಳಶ ಮೀನ್ಸ್ ಗೊತ್ತೇ ಇರುತ್ತೆ ಕಳಶ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕಿ ಕಳಶ ಇಟ್ಟು ಕಳಶಕ್ಕೆ ಕಂಕಣ ಕಟ್ಟಿ ಹೊಂಬಾಳೆ ಇಟ್ಟು ಆನಂತರ ಗಂಗೆ ಪೂಜೆ ಸಾಮಾನೆಲ್ಲ ಅದರಲ್ಲಿಟ್ಟು ಕಳಶ ಉಡಿ ಮನೇಲಿ ದೀಪ ಹಚ್ಚಿ ಆನಂತರ ಸಿಹಿ ಊಟ, ಅಂದರೆ ಮದುವೆ ಮನೆ ಅಂದ್ರೇ ಸಿಹಿ ಮಾಡಲೇಬೇಕಲ್ವ. ಸೊ ಅದಕ್ಕೆ ಅನ್ನ ಸಾಂಬಾರು ಪಾಯಸ ಹಾಗೆ ಹಪ್ಳನ ತೇಲಿಸಿ ಬಂದೆಲ್ಲ ನೆಂಟ್ರಿಗೂ ಊಟ ಇಟ್ಟು ಶಾಸ್ತ್ರ ಶುರು ಮಾಡ್ಕೊಂಡ್ವಿ. ನಾವು ಶಾಸ್ತ್ರನ ಸುಮಾರು ಒಂದು 3 ಗಂಟೆಗೆ ಶುರು ಮಾಡ್ಕೊಂಡ್ರಿ. ಯಾಕೆಂದರೆ 1.5 ಅವರ್ ಎಮ್ಗಂಡು ಕಾಲ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟಿದ್ವಿ. ಆನಂತರ ಫಸ್ಟ್ ಬಳೆ ಶಾಸ್ತ್ರನ ಹೆಣ್ಣಿನ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ. ನಮ್ಮ ಕಡೆ ಬಳೆ ಶಾಸ್ತ್ರ ಅಂದರೆ ಗೌರಿ ಶಾಸ್ತ್ರ ಅಂತ ಅರ್ಥ. ಕೆಲವೊಬ್ಬರು ಗೌರಿನ ಕೂರಿಸ್ಬಿಟ್ಟು ಗೌರಿ ಪೂಜೆ ಮಾಡಿಸ್ತಾರೆ ಹೆಣ್ಣಿನ ಕೈಯಲ್ಲಿ. ನಮ್ಮ ಕಡೆ ಗೌರಿ ಅಂತ ಹೇಳಿದ್ರೆ ಬಳೆ ಪೂಜೆ ಮಾಡಿಸೋ ಅಂಥದ್ದೇ ನಮ್ಮ ಕಡೆ ಗೌರಿ ಪೂಜೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಗೌರಿ ಪೂಜೆನೇ ಮಾಡಿಸ್ತಾ ಇದ್ದೀವಿ, ಅಂದರೆ ಬಳೆ ಶಾಸ್ತ್ರ ಹೆಣ್ಣಿಗಾದಮೇಲೆ ನಂತರ ನಾನು ಹಾಗೆ ಬೇರೆಯವರೆಲ್ಲರೂ ಕೂಡ ಬಂದಿರೋ ಎಲ್ಲ ನೆಂಟರು ಕೂಡ ಒಬ್ಬೊಬ್ಬರಾಗಿ ಮುತ್ತೈದರೆಲ್ಲರೂ ಕೂಡ ಬಳೆನ ತೊಟ್ಕೊತಾ ಇದ್ದಾರೆ. ಆನಂತರ ವಾದ್ಯದವರೆಲ್ಲ ಬಂದಿದ್ದಾರೆ, ವಾದ್ಯದಲ್ಲಿ ಶುರು ಮಾಡಿಕೊಂಡ್ರು. ಹಾಗೆ ನೆಕ್ಸ್ಟ್ ಶಾಸ್ತ್ರ ಬಂದುಬಿಟ್ಟು ಕುಂದಲಿಕೆ ಕುಟ್ಟುವಂಥದ್ದು. ಇದು ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಭತ್ತ ಹಾಕಿ ಕಡಿಯಲ್ಲಿ ಆಮೇಲೆ ಕುಂದಲಿಕೆ ಕುಟ್ತಂಥರು. ಇದೇ ಭತ್ತನ ನಾವು ಬೀರಕ್ಕಿ ಅಂತ ಹೇಳಿಬಿಟ್ಟು ಮುಹೂರ್ತ ದಿನ ಬೆಳಗ್ಗೆ ಗಂಡು ಹೆಣ್ಣನ್ನ ನಿಲ್ಲಿಸ್ಬಿಟ್ಟು ಬೀರಕ್ಕಿ ಮಾಡ್ತಾರಲ್ಲ ಅವಾಗ ಯೂಸ್ ಮಾಡ್ತಾರೆ ಇದನ್ನು. ಇದ್ರ ಶಾಸ್ತ್ರದ ಹಿನ್ನೆಲೆ ಏನಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಈ ರೀತಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ, ಅದನ್ನೇ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಆನಂತರ ಇದಕ್ಕೂ ಕೂಡ ಹೆಣ್ಣಿನ ಕೈಯಲ್ಲಿ ಫಸ್ಟ್ಗೆ ಪೂಜೆ ಮಾಡಿಸಿ ಕಾಯೆಲ್ಲ ಉಡಿಸಿ ಪೂಜೆ ಮಾಡಿಸಿ ಆನಂತರ ಶಾಸ್ತ್ರನ ಶುರು ಮಾಡ್ತಾ ಇದ್ದೀವಿ. ಸೋದರ ಮಾವನಿಗೆ ಹೂನಾರ ಹಾಕಿ ಆನಂತರ ಸೋದರ ಮಾವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾ ಇದ್ದಾಳೆ ನನ್ನ ತಂಗಿ. ಇವರು ನಮ್ಮ ಮಾವ, ಅಂದರೆ ನಮ್ಮ ಅಮ್ಮನ ತಮ್ಮ, ನಮಗೆ ಸೋದರ ಮಾವ ಆಗ್ತಾರೆ. ಅವ್ರ ಕೈಯಲ್ಲೇ ಎಲ್ಲ ಶಾಸ್ತ್ರಗಳು ಕೂಡ ಮುಂದೆ ನಿಂತು ಮಾಡಿಸ್ತಾರೆ. ಅದು ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಆನಂತರ 5 ಜನ ನಿಂತ್ಕೊಂಡು ಅದರಲ್ಲಿ 1 ಗಂಡು 4 ಜನ ಹೆಂಗಸರು ನಿಂತ್ಕೊಂಡು ಕುಂದಲಿಕೆ ಕೊಡ್ತಾ ಇದ್ದೀವಿ. ಆನಂತರ ಅದು ಮುಗಿದಾದ್ಮೇಲೆ ನಾವು ಗಂಗೆ ಪೂಜೆಗೆ ಹೋಗ್ತಾ ಇದ್ದೀವಿ. ಗಂಗೆ ಪೂಜೆ ಅಂತ ಹೇಳಿದ್ರೆ ನೀರಿಗೆ ಪೂಜೆ ಮಾಡೋ ಅಂಥದ್ದು. ಇದೇನು ಹೆಣ್ಣಿನ ಕೈಯಲ್ಲಿ ಮಾಡಿಸಲ್ಲ, ನಾವೇ ಮಾಡ್ಕೊಂಬರೋ ಅಂಥದ್ದು. ಎಲ್ಲರೂ ಕೂಡ ಹೋಗಿ ಕಳಶ ಹಾಗೂ ಎಲ್ಲ ಮುತ್ತೈದೆಯರು ಹೋಗಿ ನೀರನ್ನ ತುಂಬಿಸ್ಬಿಟ್ಟು ಆನಂತರ ಅಲ್ಲೆಲ್ಲ ದೇವರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬರೋ ಅಂಥದ್ದು. ಇದು ಕೂಡ ಒಂದು ಮದುವೆ ಇದರಲ್ಲಿ ಶಾಸ್ತ್ರ, ಮೇನ್ ಶಾಸ್ತ್ರ ಅಂತಲೇ ಹೇಳ್ಬೋದು.
ನನಗಂತೂ ಈ ಎಲ್ಲ ಶಾಸ್ತ್ರಗಳನ್ನ ಮುಂದೆ ನಿಂತು ಮಾಡೋ ಅಂಥದ್ದು ಅಂದರೆ ತುಂಬಾ ಖುಷಿ ಆಗುತ್ತೆ. ನನ್ನ ಮದುವೆ ಆದಮೇಲೆ ನಾನು 3 ಜನದ ಮದುವೆಯಲ್ಲಿ ಇದೇ ರೀತಿ ನಿಂತ್ಕೊಂಡು ಎಲ್ಲ ಶಾಸ್ತ್ರಗಳು ಕೂಡ ಮಾಡಿದ್ದೀನಿ. ಇದು ನನ್ನ ತಂಗಿ ಮದುವೆ 4ನೇ ಮದುವೆ ಅಂತಲೇ ಹೇಳ್ಬೋದು. ಈ ರೀತಿ ಎಲ್ಲ ಶಾಸ್ತ್ರಗಳನ್ನ ನಾನು ಮುಂದೆ ನಿಂತ್ಕೊಂಡು ಮಾಡ್ತಾ ಇರೋವಂಥದ್ದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ಕಡೆಯೂ ಇದೇ ರೀತಿ ಶಾಸ್ತ್ರಗಳ ಎಲ್ಲ ಮಾಡಿಬಿಟ್ಟು ಮದುವೆ ಮಾಡ್ತೀರಾ? ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಮದುವೆ ಶಾಸ್ತ್ರದ ಈ ರೀತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆನಂತರ ನಾವು ನಾಗರ ಶಾಸ್ತ್ರನ ಮಾಡ್ತಾಯಿದ್ವಿ. ಅಂದರೆ ನಾಗರ ಪೂಜೆನ ಹೆಣ್ಣಿನ ಕೈಯಲ್ಲಿ ಮಾಡಿಸೋದು. ಹೆಣ್ಣಾಗಿರಲಿ ಗಂಡಾಗಿರಲಿ ಮದುವೆ ಆಗುವಂಥವ್ರಿಗೆ ಅವ್ರ ಕೈಯಲ್ಲಿ ನಾಗರ ಪೂಜೆನ ಮಾಡಿಸ್ತಾರೆ. ನಾವು ಸುಮಾರು ಇದು 6 ಗಂಟೆ ಆಗೋಗಿತ್ತು ನಾವು ನಾಗರ ಪೂಜೆ ಮಾಡಿಸೋಷ್ಟೊತ್ತಿಗೆ. ಅದೆಲ್ಲ ಮಾಡಿ ಮುಗಿಸಿ ಆದಮೇಲೆ ಚೌಟ್ರಿಗೆ ಹೋದ್ವಿ. ಚೌಟ್ರಿಗೆ ಹೋಗಿ ಒಬ್ಬೊಬ್ಬರಾಗಿ ರೆಡಿ ಆಗ್ತಾರೆ. ಫಸ್ಟಿಗೆ ಮದುವೆ ಹೆಣ್ಣ ರೆಡಿ ಮಾಡಿ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಆನಂತರ ನಾನು ರೆಡಿ ಆಗ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗೋಯಿತು ನಾನು ರೆಡಿ ಅಷ್ಟೊತ್ತಿಗೆ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗೋಗಿದೆ. ಎಲ್ಲರೂ ಕೂಡ ಬಂದೆಲ್ಲ ನೆಂಟರು ಕೂಡ ರಿಸೆಪ್ಷನಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ನಾನು ಎಲ್ಲ ರೆಡಿಯಾಗಿ ಹೊರಗಡೆ ಹೋಗೋಷ್ಟೊತ್ತಿಗೆ ಸುಮಾರು 9 o'clock ಆಗೋಗಿತ್ತು. ನನಗೆ ಕೆಲಸನೇ ಜಾಸ್ತಿ ಆಗೋಗಿದೆ. ನಮ್ಮ ಮನೆ ಮದುವೆ ಅಂತ ಹೇಳಿದ್ರೆ ನಾವೇ ನಿಂತ್ಕೊಂಡು ಎಲ್ಲ ಓಡಾಡಿಕೊಂಡು ಮಾಡಬೇಕಲ್ವ. ಸೊ ಅದರಿಂದಾಗಿ ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ನಾನು ನನ್ನ ತಂಗಿ ಹಾಗೆ ನನ್ನ ತಮ್ಮ ನಿಂತ್ಕೊಂಡು ಮದುವೆ ಗಂಡಿನ ಜೊತೆ ಎಲ್ಲರೂ ನಿಂತ್ಕೊಂಡು ನಾವು 3 ಜನನು ಒಂದು ಫೋಟೋನ ತೆಗೆಸ್ಕೊತಾ ಇದ್ದೀವಿ. ಈ ಬ್ಲ್ಯಾಕ್ ಕಲರ್ ಸೂಟ್ ಹಾಕಿರೋನು ನನ್ನ ತಮ್ಮ. ಎಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀರ. ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವರು ನನ್ನ ತಂದೆ ತಾಯಿ ಶಿವ ಪಾರ್ವತಿ ಅಂತಲೇ ಹೇಳ್ಬೋದು. ನಮ್ಮ ಫ್ಯಾಮಿಲೀಲಿ ಇವ್ರನ್ನ ಎಲ್ಲರೂ ವಿಷ್ಣುವರ್ಧನ್ ಭಾರತಿ ಅಂತಲೇ ಕರೀತಾರೆ. ಅದೇ ರೀತಿ ಫೇಮಸ್ಸು ಕೂಡ ನಮ್ಮ ಅಪ್ಪ ಅಮ್ಮ ಇಬ್ಬರೂ. ನಮ್ಮ ಚಿಕ್ಕಮ್ಮರು ನಮ್ಮ ದೊಡ್ಡಮ್ಮರೆಲ್ಲ ಭಾರತಿ ವಿಷ್ಣುವರ್ಧನ್ ಅಂತಲೇ ಕರೀತಾರೆ. ಯಾಕೆ ಅಂದರೆ ನಮ್ಮಪ್ಪ ವಿಷ್ಣುವರ್ಧನ್ ಫ್ಯಾನ್ ಆಗಿರೋದ್ರಿಂದ. ಸೊ ಅದು ಅಷ್ಟೇ, ಇನ್ನೇನು ರೀಸನ್ ಇಲ್ಲ. ಇದೊಂದು ಫುಲ್ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ನೋಡಿ. ಈಗ ನಮಗಂತೂ ತುಂಬಾ ಖುಷಿ ಆಗ್ತಾಯಿದೆ. ನಮ್ಮ ಲೆವೆಲ್ಗೆ ಇದನ್ನು ನಮ್ಮಮ್ಮ ಕಷ್ಟಪಟ್ಟು ಅವರ ಕೈಲಾಗುವಷ್ಟು ರೀತಿಯಲ್ಲಿ ಮದುವೆನ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಫಿಲ್ ಆದ ಫ್ಯಾಮಿಲಿ. ಈಗ ರಿಸೆಪ್ಷನ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವರು ನಮ್ಮಣ್ಣ ನೀವು ನೋಡಿರ್ತೀರ, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಇವ್ರು ಯಾರು ಅಂತ. ನಮ್ಮಪ್ಪ ಅವರೆಲ್ಲ ಊಟ ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ ನಾವು ಹೋಗಿ ಕೂಡ ಎಲ್ಲರನ್ನ ಮಾತಾಡಿಸ್ಕೊಂಡು ನಾನು ನನ್ನ ಮಗಳು ಒಂದು ಸತಿ ವಿಸಿಟ್ ಮಾಡಿಬಿಟ್ಟು ಬರ್ತಾಯಿದ್ದೀವಿ. ಹಾಗೆ ನಮ್ಮಮ್ಮ ಕೂಡ ಬಂದಿರೋ ಎಲ್ಲ ನೆಂಟರನ್ನ ಕೂಡ ಮಾತಾಡಿಸ್ಕೊಂಡು ಅವರು ಊಟಕ್ಕೆ ಹೋದರು. ಇವರು ನಮ್ಮ ಮಾವನ ಮಕ್ಕಳು ಹಾಗೆ ಚಿಕ್ಕಮ್ಮನ ಮಕ್ಕಳು, ಅಣ್ಣ ತಮ್ಮಂದಿರು, ಫ್ರೆಂಡ್ಸು ಎಲ್ಲರೂ ಕೂಡ ಅವ್ರು ಒಂದು ಫ್ಯಾಮಿಲಿ ಫೋಟೋ ಮಾಡಿಸ್ಕೊಟ್ಟಿದ್ದಾರೆ. ಅದನ್ನು ಗಿಫ್ಟ್ ಮಾಡ್ತಾಯಿದ್ದಾರೆ. ಆನಂತರ ನಾನು ಮಧ್ಯರಾತ್ರಿಯಲ್ಲಿ ಒಂದೇನೋ ಐಟಮ್ ಮರ್ತೋಗಿದ್ದೆ ಅಂತ ಹೇಳಿಬಿಟ್ಟು ಮನೆ ಹತ್ರ ಬಂದಿದ್ವಿ. ಇದು ತೆಗ್ದಿರೋವಂಥ ವಿಡಿಯೋ. ಮಧ್ಯರಾತ್ರಿ 2 ಗಂಟೆಗೆ ಈ ಶಾಸ್ತ್ರನ ಶುರು ಮಾಡಿಕೊಂಡ್ರು. ಅಂದರೆ ಹಳದಿ ಶಾಸ್ತ್ರ ಅಂತಲೇ ಹೇಳ್ಬೋದು. ಆಗ ಹಸೆ ಅಂತ ಹೇಳ್ತಾರೆ. ಆಗ ಮುತ್ತೈದರೆಲ್ಲ ಸೇರಿಕೊಂಡು ಇದನ್ನು ಒಂಥರ ಚಿತ್ರವಾಗಿ ಬಿಡಿಸ್ತಾರೆ. ಅದನ್ನೆಲ್ಲ ನಮಗೆ ಗೊತ್ತಿಲ್ಲ. ಇದನ್ನು ಬರೆಯೋಕ್ಕೇ ಒಂದು ಅರ್ಧ ಮುಕ್ಕಾಲು ಗಂಟೆ ತಗೊಳ್ಳುತ್ತೆ. ಆನಂತರ 2 ಮಣೆ ಹಾಕಿಬಿಟ್ಟು ಒಂದು ಬಿಳಿ ಪಂಚೆ ಹಾಸ್ಬಿಟ್ಟು ಅದ್ರ ಮೇಲೆ 5 ಸೈಡಲ್ಲೂ ಕೂಡ ಬಾಳೆಹಣ್ಣು ಎಲೆ ಅಡಿಕೆ ಇಟ್ಬಿಟ್ಟು ಆಮೇಲೆ ಒಂದು ಸೇರಲ್ಲಿ ಅಕ್ಕಿ ತುಂಬಿಟ್ಟು ಆಮೇಲೆ ಬೆಲ್ಲ ಇಟ್ಟು ಅದಕ್ಕೂ ಕೂಡ ಒಂದು ಬಿಳಿ ಕಂಕಣ ಬಟ್ಟೆ ಕಟ್ಟಿ ಶಾಸ್ತ್ರಕ್ಕೆ ರೆಡಿ ಮಾಡುವಂಥದ್ದು. ಅದು ಅಂದರೆ ಇದು ಹಳದಿ ಶಾಸ್ತ್ರಕ್ಕೆ ಮಾಡುವಂಥದ್ದು. ನಮ್ಮ ಕಡೆ ಇದೇ ರೀತಿ ಮಾಡುವಂಥದ್ದು. ಆನಂತರ ಗಂಡು ದೊಡ್ಡವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹಳದಿ ಶಾಸ್ತ್ರಕ್ಕೆ ಕುತ್ಕೊಳ್ಳೋವಂಥದ್ದು. ಫಸ್ಟ್ ಗಂಡಿಗೆ ಹಚ್ತಾ ಇದ್ದಾರೆ, ಆನಂತರ ಹೆಣ್ಣಿಗೆ ಹಚ್ತಾರೆ. ಮೊದಲನೇದಾಗಿ ಗಂಡಿಗೆ ಸೋದರತ್ತೆ ಆಗುವಂಥವ್ರು ಬಂದು ಅರಿಶಿನ ಕುಂಕುಮ ಇಟ್ಟು ಆನಂತರ ಹಳದಿ ಶಾಸ್ತ್ರನ ಮಾಡ್ತಾರೆ. ಗಂಡಿನ ಜೊತೆಯಲ್ಲೇ ಅವ್ರ ತಂದೆ ತಾಯಿ ಕೂಡ ಕುತ್ಕೊತಾರೆ. ಯಾಕೆ ಅಂತ ಹೇಳಿದ್ರೆ ಗಂಡಿನ ತಂದೆ ತಾಯಿಗೆ ಈ ಟೈಮಲ್ಲಿ ನೆಂಟರು ತಂದಿರೋ ಬಟ್ಟೆನ ಕೊಟ್ಬಿಟ್ಟು ಅವ್ರಿಗೂ ಕೂಡ ಕುಂಕುಮ ಅರಿಶಿನ ಇಕ್ಕಿ ಹಸೆ ಇಕ್ಕುವಂಥದ್ದು ಶಾಸ್ತ್ರ ನಡೆಯುತ್ತೆ. ಅದೇ ರೀತಿ ಅವ್ರಿಗೂ ಗಂಡಿಗೆಲ್ಲ ಮುಗ್ದಿದ ನಂತರ ಆಮೇಲೆ ಹೆಣ್ಣಿನ ಕೂಡ ಹಳದಿ ಶಾಸ್ತ್ರನ ಮಾಡ್ತಾಯಿದ್ರು. ಇದನ್ನು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಸುಮಾರು 4 ಗಂಟೆ ಆಗೋಗಿತ್ತು. ಮಧ್ಯರಾತ್ರಿ 4 ಗಂಟೆ ಆಗಿತ್ತು. ಆಮೇಲೆ ಅವಳು ಕೂಡ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಕುತ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಅಪ್ಪ ಅಮ್ಮ ಕೂಡ ಕುತ್ಕೊತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಸೋದರು ಅತ್ತೆ ಆಗುವಂಥವ್ರು ಫಸ್ಟಿಗೆ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೆಣ್ಣಿಗೆ, ಆನಂತರ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಬಟ್ಟೆ ಎಲ್ಲ ಕೊಡುವಂಥದ್ದು ಪದ್ಧತಿ. ಅದೇ ರೀತಿ ನಾನು ಕೂಡ ನನ್ನ ತಂಗಿಗೆ ಅರಿಶಿನ ಕುಂಕುಮ ಇಟ್ಟು ಹಳದಿ ಹಚ್ಚಿ ಆಮೇಲೆ ಬಟ್ಟೆ ತಂದಿರೋದನ್ನು ಕೂಡ ಕೊಡ್ತಾಯಿದ್ದೀವಿ. ಇದೇ ರೀತಿ ನಮ್ಮ ಹತ್ರ ಸಂಬಂಧಿಗಳಿಗೂ ಎಲ್ಲರೂ ಕೂಡ ಕೊಡ್ತಾರೆ. ಇದು ನಮ್ಮ ಕಡೆ ಪದ್ಧತಿ ಅಂತಲೇ ಹೇಳ್ಬೋದು. ಸೈಡ್ ಮದುವೆಯಲ್ಲೂ ಕೂಡ ಇದೇ ರೀತಿ ಶಾಸ್ತ್ರಗಳೆಲ್ಲ ಮಾಡಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ.
ಅರಿಶಿನ ಹಚ್ಚೋ ಟೈಮಲ್ಲಿ ನಮಗೆ ಸೋದರತ್ತೆ ಆಗೋವಂಥವ್ರು ಇಲ್ಲ ಅತ್ತೆ ಆಗೋವಂಥವ್ರು ನಾದಿನಿ ಅವರೆಲ್ಲ ಬಂದುಬಿಟ್ಟು ಸೀರೆ ಎಲ್ಲ ಎಳೆದ್ಬಿಟ್ಟು ಗಂಡಿನ ಹೆಸರು ಕೇಳೋವಂಥದ್ದು ಒಂದು ತಮಾಷೆಯಾಗಿ ಮಾಡ್ತಾರೆ. ಅದೇ ರೀತಿ ನನಗೆ ಮಾಡೋದಕ್ಕೋಸ್ಕರ ನಮ್ಮ ನಾದಿನಿಯವರು ಕೂತ್ಕೊಂಡಿದ್ದಾರೆ. ನಾವು ಅದನ್ನು ಗಮನಿಸಲಿಲ್ಲ. ನನ್ನ ಪಾಡನ್ನು ನಾನು ಶಾಸ್ತ್ರನ ಮಾಡ್ತಾಯಿದ್ದೀನಿ. ಅವರು ಹಿಂದೆಗಡೆ ಕೂತ್ಕೊಂಡು ಕಾಯ್ತಾ ಇದ್ದಾರೆ ನನಗೆ ಸೆರಗಿಡಿಯೋದಕ್ಕೆ. ನಾನು ಅರಿಶಿನ ಎಲ್ಲ ಹಚ್ಚಿದಾದ್ಮೇಲೆ ಲಾಸ್ಟ್ಗೂ ಕೂಡ ನನ್ನ ನಾದಿನಿ ನನಗೆ ಸೀರೆನ ಇಟ್ಕೊಂಡು ನೀನು ಗಂಡನ ಹೆಸ್ರು ಹೇಳು ಅಂತ ಹೇಳ್ತಾಯಿದ್ರು. ನಾನು ಆವಾಗ ಶ್ರೀನಿವಾಸ್ ಮಾಮ ಅಂತ ಹೇಳಿದ್ದಕ್ಕೆ ಬಿಟ್ಟರು. ಇದೊಂದು ಪದ್ಧತಿ ಅಂತ, ಒಂದು ತಮಾಷೆ ಕೂಡ ಆಗುತ್ತೆ, ಹಾಗೆ ಟೈಮ್ ಪಾಸ್ ಕೂಡ ಆಗುತ್ತೆ ಅಂತ ನಮ್ಮ ಕಡೆ ಮದುವೆಗಳಲ್ಲಿ ಇದೇ ರೀತಿ ಮಾಡ್ತಾರೆ. ನಮಗೂ ಕೂಡ ಒಂಥರ ಖುಷಿ ಅನಿಸುತ್ತೆ. ಆನಂತರ ಬೆಳಗಿನ ಜಾವ 4 ಗಂಟೆಯಲ್ಲಿರೋ ಕಾಫಿ ಎಲ್ಲ ಕುಡ್ದು ಫ್ರೆಶ್ ಅಪ್ ಆಗಿ ಆನಂತರ ಸೋದರ ಮಾವ ಕೈಯಿಂದ ಒಂದು ಶಾಸ್ತ್ರ ಮಾಡಿಸ್ತಾರೆ. ಅದು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಕಳಶಕ್ಕೆ ಎಲ್ಲ ಶಾಸ್ತ್ರ ಮಾಡಿ ಪೂಜೆ ಮಾಡಿ ಆಮೇಲೆ ಮದುವೆ ಹೆಣ್ಣಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಕಾಲುಂಗುರ ಹಾಕುವಂಥದ್ದು ಈ ಟೈಮಲ್ಲಿ ಪದ್ಧತಿ ನಮ್ಮದು. ನಮ್ಮ ಕಡೆ ಆಚಾರ ಅಂತಲೇ ಹೇಳ್ಬೋದು. ಇದನ್ನು ನೈಟಲ್ಲಿ ಹಳದಿ ಶಾಸ್ತ್ರ ಮಾಡಬೇಕಾದ್ರೆ ಕಾಲುಂಗುರನ ಹಾಕ್ತಾರೆ. ಒಬ್ಬೊಬ್ಬರು ಮದುವೆ ಎಲ್ಲ ಆದಮೇಲೆ ಕಾಲುಂಗುರನ ಹಾಕಿಸ್ತಾರೆ. ಇದು ನಮಗೆ ಈ ರೀತಿ ನಡೆಸ್ಕೊಂಡ್ಬಂದಿರೋವಂಥದ್ದು ಪದ್ಧತಿ. ನಮ್ಮೆಲ್ಲರ ಮದುವೆಯಲ್ಲೂ ಕೂಡ ನಮ್ಮ ಮಾಮನ ಕೈಯಲ್ಲಿ ಕಾಲುಂಗುರ ಹಾಕ್ಸೋವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಇದು ನಮ್ಮ ಕಡೆಯ ಎಲ್ಲ ಶಾಸ್ತ್ರಗಳನ್ನ ನಾನು ಆಲ್ಮೋಸ್ಟ್ ಕವರ್ ಮಾಡಿ ಹಾಕಿದ್ದೀನಿ. ಥ್ಯಾಂಕ್ ಯು, ಬಾಯ್.